ಬಿಜೆಪಿಯವರು ಜೆಡಿಎಸ್ನವರು ಇಬ್ಬರು ಸೇರಿ ಏನಾದರೂ ಮಾಡಿ ನಮ್ಮ ಸರ್ಕಾರವನ್ನ ಉರುಳಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಎಲ್ಲಾ ಪ್ರಯತ್ನನೂ ಜನಗಳಿಂದ ಕನ್ನಡಿಗರಿಂದ ಆಯ್ಕೆ ಆಗಿರುವಂತ ಕರ್ನಾಟಕದ ಸರ್ಕಾರವನ್ನ ಉರುಳಿಸಬೇಕು, ಬರೀ ದ್ವೇಷ ಸಾಧನೆ. ನಾನು ಅವರಿಗೆ ಸರಳ ಪ್ರಶ್ನೆ ಕೇಳ್ತೇನೆ. ಕೇಂದ್ರದಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಬಂದಿದೆ, ಜೆಡಿಎಸ್ನವರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ಮಾನ್ಯ ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರೆ. ನಿಮ್ಮದು ಕರ್ನಾಟಕಕ್ಕೆ ಕೊಡುಗೆ ಏನು ಸ್ವಾಮಿ? ಕಾಂಗ್ರೆಸ್ ಸರ್ಕಾರ ಬೀಳಿಸಬೇಕು ಅನ್ನೋದು ಒಂದೇನಾ ನಿಮ್ಮ ಕೊಡುಗೆ? ಸರ್ಕಾರ ಬೀಳಿಸೋದಕ್ಕೆ ಎತ್ತೋದಕ್ಕೆ ವೋಟ್ ಹಾಕುವಂತ ಜನ ಇದ್ದಾರೆ. ನಿಮ್ಮ ಕೊಡುಗೆ ಏನು? ಸೆಂಟರ್ ಅಲ್ಲಿ ಇವತ್ತು ತಾವೆಲ್ಲ ಸೇರಿ ಸರ್ಕಾರ ಮಾಡಿದಿರಲ್ಲ, ಏನು ಕರ್ನಾಟಕಕ್ಕೆ ಕೊಟ್ಟಿದ್ದೀರಿ ತಾವು? ನಿಮ್ಗೆ ಕಾಂಗ್ರೆಸ್ ಸರ್ಕಾರ ಬೀಳಿಸ್ಬಿಟ್ರೆ ಕರ್ನಾಟಕದಲ್ಲಿ ಆಪರೇಷನ್ ಮಾಡಿ, ಅದೇ ಕೊಡುಗೆನಾ ನಿಮ್ದು ಕರ್ನಾಟಕಕ್ಕೆ? ಜನಗಳಿಂದ ಚುನಾಯಿತವಾಗಿರೋ ಸರ್ಕಾರ ಬೀಳಿಸೋದೇ ನಿಮ್ ಕೊಡುಗೆ. ಮೇಕೆದಾಟು ಯೋಜನೆಗೆ ಒಂದು ಪರ್ಮಿಷನ್ ಕೊಡಿಸಿದ್ರೆ ನಾನು ಕಾಂಗ್ರೆಸ್ನವನಾಗಿ ಕೈ ಮುಗಿದು ತಮಗೆ ಧನ್ಯವಾದ ಹೇಳ್ತೀನಿ. ನಿಮ್ಗೆ ಏನಾದ್ರೂ ಸೆಂಟ್ರಲ್ಲಿ ನಿಮ್ ಸರ್ಕಾರ ಬಂದಿದೆ, ಕರ್ನಾಟಕಕ್ಕೆ ಏನಾದ್ರೂ ಒಂದು ಅಳಿಲು ಸೇವೆ ಮಾಡಬೇಕು ಅಂದ್ರೆ ನಮ್ಮ ಅಪ್ಪರ್ ಭದ್ರಾ ಯೋಜನೆ ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ, ದಾವಣಗೆರೆ ಕುಡಿಯೋ ನೀರು ಕೊಡಬಹುದು, ಕೆರೆಗೆ ನೀರು ತುಂಬಿಸಬಹುದು. 5,300 ಕೋಟಿ ಬರಬೇಕು ಸೆಂಟ್ರಲ್ ಗವರ್ಮೆಂಟ್ ಇಂದ, ₹1 ಕೊಟ್ಟಿಲ್ಲ. ನಮಗೆ ಬರಬೇಕಾಗಿರೋ 5,300 ಕೋಟಿ ಕೊಡಿಸಿ ಸ್ವಾಮಿ. ನಾವು ಕರ್ನಾಟಕದ ಜನ ತಮಗೆ ಧನ್ಯವಾದ ಹೇಳ್ತೇವೆ. ಕಳಸಾ ಬಂಡೂರಿ ಯೋಜನೆಗೆ 30 ವರ್ಷದಿಂದ ರೈತರು ಹೋರಾಟ ಮಾಡಿದ್ದಾರೆ, ಲಾಠಿ ಏಟ್ ತಿಂದಿದ್ದಾರೆ, ಜೈಲಿಗೆ ಹೋಗಿದ್ದಾರೆ. ಸೆಂಟ್ರಲ್ ಗವರ್ಮೆಂಟ್ ಅದನ್ನ ಕೆಳಕ್ ಹಾಕೊಂಡು ಅದ್ರ ಮೇಲೆ ಕೂತಿದೆಯಲ್ಲ, ಅದನ್ನ ನಮ್ಗೆ ಯೋಜನೆಗೆ ಅನುಮತಿ ಕೊಡಿಸಿ. ಇದನ್ನ ಮಾಡಿದ್ರೆ ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಕ್ಕೆ ಏನಾನ ಸಾರ್ಥಕ ಆಗುತ್ತೆ. ಆ ಕಡೆ ಪ್ರಹ್ಲಾದ್ ಜೋಶಿ ಅವರು, ಈ ಕಡೆ ಕುಮಾರಸ್ವಾಮಿ ಅವರು, ಇಬ್ಬರದು ಏನ್ ಸ್ಕೆಚ್ ಅಂದ್ರೆ ಸರ್ಕಾರ ಬೀಳಿಸಬೇಕು. ಸರ್ಕಾರ ಬೀಳಿಸಿ ಕರ್ನಾಟಕಕ್ಕೆ ಏನ್ ಸಿಕ್ತು? ನೀವಿವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿರೋದು, ನಿಮ್ಗೆ ಅಧಿಕಾರ ಸಿಕ್ಕಿರೋದು ಬರೀ ದ್ವೇಷ ಸಾಧನೆ ಮಾಡಕ್ಕೋಸ್ಕರನಾ, ಅಥವಾ ಕರ್ನಾಟಕಕ್ಕೆ ಏನಾದ್ರೂ ಉಪಕಾರನೂ ಮಾಡಬೇಕು ಅನ್ನೋ ಉದ್ದೇಶ ಇದೆಯಾ ಇಲ್ವಾ ನಿಮಗೆ? ಫಸ್ಟ್ ಅದನ್ನ ಮಾಡಿ. ಸರ್ಕಾರ ಬೀಳಿಸೋದು ಎತ್ತೋದು ಜನ ಮಾಡ್ತಾರೆ. ನೀವು ಬರೀ ಆಪರೇಷನ್ ಮಾಡಿ ಒಂದು ಸರ್ಕಾರ, ಜನಗಳಿಂದ ಆಯ್ಕೆ ಆಗಿರುವ ಸರ್ಕಾರ, 136 MLAಗಳನ್ನ ಗೆಲ್ಲಿಸಿ ಕೂರಿಸಿರುವಂತ ಸರ್ಕಾರ ಬೀಳಿಸೋದೇನಾ ನಿಮ್ ಸಾಧನೆ? ಕರ್ನಾಟಕಕ್ಕೆ ಏನ್ ಕೊಡುಗೆ ನಿಮ್ಮದು ಅನ್ನೋದನ್ನ ತಾವು ಹೇಳಿ ಫಸ್ಟ್. ಅದನ್ನ ಬಿಟ್ಬಿಟ್ಟು ಇವತ್ತು ಸರ್ಕಾರ ಬೀಳಿಸ್ತೀವಿ ಅಂತ ಹೇಳಿ ಅದೇನು ಒಂದು ಪುರುಷಾರ್ಥನ? ಅದಕ್ಕಾಗಿ ಜನ ನಿಮ್ಮನ್ನ ಕಳಿಸಿರೋದು ಡೆಲ್ಲಿಗೆ ಅನ್ನೋದನ್ನ ಸ್ವಲ್ಪ ಯೋಚನೆ ಮಾಡಿ. ಅನ್ಯಾಯ ಕರ್ನಾಟಕಕ್ಕೆ ಕೇಂದ್ರ ಬಿಜೆಪಿಯಿಂದ ಆಗ್ತಾ ಇರೋ ಅನ್ಯಾಯಗಳನ್ನ ಮುಚ್ಚಾಕೋದಕ್ಕೆ ಇವತ್ತು ಇವೆಲ್ಲ ಗಿಮಿಕ್ಗಳು, ನಾಟಕಗಳು ಮಾಡ್ತಾ ಇದ್ದಾರೆ. ಒಂದು ಕಡೆ ಅನ್ಯಾಯ, ಬರೀ ಖಾಲಿ ಚೆಂಬು ಕೊಟ್ಟಿದ್ದಾರೆ ಬಿಜೆಪಿಯವರು ಕರ್ನಾಟಕಕ್ಕೆ. ಅದರ ಜೊತೆಗೆ ಇವತ್ತು ಅದನ್ನ ಮುಚ್ಚಾಕಿ ಜನಗಳನ್ನೇ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ನೀವು ಜನಗಳನ್ನ ಯಾಮಾರ್ಸಕ್ ಆಗುತ್ತೋ ಬಿಡುತ್ತೋ, ಆದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದರಿಂದ ಕರ್ನಾಟಕಕ್ಕೆ ನಷ್ಟನೇ ಹೊರತು ಲಾಭ ಏನಿಲ್ಲ. ನಮ್ಮ ಮೇಕೆದಾಟು, ಅಪ್ಪರ್ ಭದ್ರಾ, ಕಳಸಾ ಬಂಡೂರಿ, ಇದಕ್ಕೆ ಏನಾದ್ರೂ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಗೆ ಬರಬೇಕಾಗಿರೋ ಅನುದಾನ ಕೊಡಿಸಿ, ಬರಬೇಕಾಗಿರೋ ಪರ್ಮಿಷನ್ ಕೊಡಿಸಿ. ಇವತ್ತು ಕಾವೇರಿ ನದಿ 1ರಲ್ಲಿ ಜುಲೈ ತಿಂಗಳಲ್ಲಿ ನಾವು ಬಿಡಬೇಕಾಗಿದ್ದು 40 TMC ನೀರು, 40.8 TMC ಬಿಡಬೇಕಾಗಿತ್ತು. ನಾವು ಬಿಟ್ಟಿರೋದು 98 TMC ಬಿಟ್ಟಿದ್ದೀವಿ. ಜುಲೈ ತಿಂಗಳು 1ರಲ್ಲಿ 58 TMC ನೀರು ಹರಿದು ಸಮುದ್ರಕ್ಕೆ ಹೋಗಿದೆ. ಆ 58 TMC ನೀರಿದ್ದಿದ್ರೆ 1 ಕೋಟಿ ಕನ್ನಡಿಗರಿಗೆ ನಾವು ಕುಡಿಯೋ ನೀರು ಕೊಡಬಹುದಾಗಿತ್ತು, ಕೆರೆ ತುಂಬಿಸಬಹುದಾಗಿತ್ತು. ಏನು ಇಲ್ಲದೆ ಇವತ್ತು ಆ ನೀರು ಸಮುದ್ರಕ್ಕೆ ಹೋಗಿದೆ. ಇದನ್ನ ನೋಡಿಕೊಂಡು ನೀವು ಸೆಂಟ್ರಲ್ಲಿ ಮಿನಿಸ್ಟರ್ ಆಗಿ ಏನ್ ಮಾಡ್ತಾ ಇದ್ದೀರಿ? ಇದಕ್ಕೆ ಉತ್ತರ ಕೊಡಿ ಸರ್. ಏನಾದ್ರು ಆಪರೇಷನ್ ಮಾಡ್ತೇವೆ ಸರ್?